Namaste. Subject Mathematics. Textbook for class 10th. NCERT syllabus. Chapter number 8. Introduction to Trigonometry. Article number 8.1. Introduction. Article number 8.2. Trigonometric ratios. Article number 8.3. Trigonometric ratios of some specific angles. Article number 8.4. Trigonometric ratios of complementary angles. Article number 8.5, Trigonometric identities. Article number 8.6, Summary of Introduction to Trigonometry. Chapter number 8, Introduction to Trigonometry. So, trigonometry the introduction. There is perhaps nothing which so occupies the middle position of mathematics as trigonometry. By J.F. Herbart, 1890. ಅಂದರೆ ಹರ್ಬಾರ್ಟ್ ಅವರು ಹೇಳಿದ್ದಾರೆ ಏನಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಟ್ರಿಗ್ನೋಮೆಟ್ರಿ ಅನ್ನೋ ಪೋರ್ಷನ್ಸ್ ಇದೆಯಲ್ಲ ಅದು ಮಿಡ್ಲ್ ಪೊಸಿಷನ್ ಅಂದರೆ ಆಕ್ಯುಪೈ ಮಾಡ್ಕೊಂಬಿಟ್ಟಿದೆ ಮ್ಯಾಕ್ಸಿಮಮ್. ಈಗ ಮ್ಯಾಥಮೆಟಿಕ್ಸ್ ಅಂತ ಕೂಡಲೇ ನಮಗೆ ಅರ್ಥಮೆಟಿಕ್ ಆಪ್ರೇಷನ್ಸ್ ಫಸ್ಟ್ ಮೈಂಡಲ್ಲಿ ಹೊಡುತ್ತೆ, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ಸ್ ಆ್ಯಂಡ್ ಆಲ್. ಸೊ ಅದರಲ್ಲಿ ಅರ್ಥಮೆಟಿಕ್, ನೆಕ್ಸ್ಟ್ ಆಲ್ಜಿಬ್ರಾ, ನೆಕ್ಸ್ಟ್ ಜಿಯೋಮೆಟ್ರಿ. ಆಫ್ಟರ್ ದಟ್ ನಾವೇನು ಮಾಡ್ತೇವೆ, ಟ್ರಿಗ್ನೋಮೆಟ್ರಿನ ಸ್ಟಡಿ ಮಾಡ್ತೇವೆ. ಟ್ರಿಗ್ನೋಮೆಟ್ರಿ ಸ್ಟಡಿ ಮಾಡ್ತೀವಲ್ಲ, ಆ ಟ್ರಿಗ್ನೋಮೆಟ್ರಿ ಅನ್ನೋದು ಮ್ಯಾಥಮೆಟಿಕ್ಸಲ್ಲಿ ಮ್ಯಾಕ್ಸಿಮಮ್ ಆಕ್ಯುಪೈ ಮಾಡ್ಕೊಂಬಿಟ್ಟಿದೆ ಕಂಪೇರ್ ಟು ಅದರ್. ಗೊತ್ತಾಯ್ತಲ್ಲ, ಅದು ಬೇರೆ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿದರೆ ಸೊ ಟ್ರಿಗ್ನೋಮೆಟ್ರಿ ಅನ್ನೋದು ಮ್ಯಾಥಮೆಟಿಕ್ಸಲ್ಲಿ ಮ್ಯಾಕ್ಸಿಮಮ್ ಆಗಿ ಆಕ್ಯುಪೈ ಆಗಿದೆ ಅಂತ J.F. ಹರ್ಬಾರ್ಟ್ ಅನ್ನೋರು ಹೇಳಿದ್ದಾರೆ 1890ಯಲ್ಲಿ. 8.1 Introduction. You have already studied about triangles and in particular right triangles in your earlier classes. ಸೊ ಬಿಫೋರ್ ದಿಸ್ ಕ್ಲಾಸ್ ಅಂತ ಹೇಳಿದ್ರೆ 10th ಮುಂಚೆನೇ ನೀವು ಬೇರೆ ಕ್ಲಾಸ್ನಲ್ಲಿ, ಸೊ ನಿಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಸೊ ಆಲ್ರೆಡಿ ಟ್ರ್ಯಾಂಗಲ್ಸ್ ಬಗ್ಗೆ ಮತ್ತು ರೈಟ್ ಟ್ರ್ಯಾಂಗಲ್ಸ್, ಅದರಲ್ಲೂ ಟ್ರ್ಯಾಂಗಲ್ಸಲ್ಲಿ ರೈಟ್ ಟ್ರ್ಯಾಂಗಲ್ಸ್ ಬಗ್ಗೆ ಆಲ್ರೆಡಿ ನೀವು ಸ್ಟಡಿ ಮಾಡಿದ್ದೀವಿ. ಓಕೆ, ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಫ್ರಮ್ ಅವರ್ ಸರೌಂಡಿಂಗ್ಸ್ ವೇರ್ ರೈಟ್ ಟ್ರ್ಯಾಂಗಲ್ಸ್ ಕ್ಯಾನ್ ಬಿ ಇಮ್ಯಾಜಿನ್ ಟು ಬಿ ಫಾರ್ಮ್ಡ್. ಸೊ ಈ ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಎಲ್ಲೆಲ್ಲಿ ರೈಟ್ ಟ್ರ್ಯಾಂಗಲ್ಸ್ ಇಮ್ಯಾಜಿನೇಷನ್ ಆಗಿ ನಮಗೆ ಸಿಗುತ್ತೆ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಸಪೋಸ್ ದಿ ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ ಆರ್ ವಿಸಿಟಿಂಗ್ ಕುತುಬ್ ಮಿನಾರ್. ಈಗ ಒಂದು ಸ್ಕೂಲಲ್ಲಿ ಸಮ್ ಸ್ಟೂಡೆಂಟ್ಸ್ ಕುತುಬ್ ಮಿನಾರ್ ವಿಸಿಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಓಕೆ, ನೌ ಇಫ್ ಎ ಸ್ಟೂಡೆಂಟ್ ಈಸ್ ಲುಕಿಂಗ್ ಅಟ್ ದಿ ಟಾಪ್ ಆಫ್ ದಿ ಮಿನಾರ್, ಎ ರೈಟ್ ಟ್ರ್ಯಾಂಗಲ್ ಕ್ಯಾನ್ ಬಿ ಇಮ್ಯಾಜಿನ್ ಟು ಬಿ ಮೇಡ್ ಆ್ಯಸ್ ಶೋನ್ ಇನ್ ಫಿಗರ್ 8.1. ದಿಸ್ ಫಿಗರ್ ಗೊತ್ತಾಯ್ತಲ್ಲ, ಆ ಸ್ಕೂಲ್ನಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಕುತುಬ್ ಮಿನಾರ್ ವಿಸಿಟ್ ಮಾಡಲಿಕ್ಕೆ ಹೋಗಿದ್ದಾರೆ ಆಯ್ತಲ್ಲ, ಅದರಲ್ಲಿ ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, ಕುತುಬ್ ಮಿನಾರ್ದು ಟಾಪನ್ನು ನೋಡ್ತಾನೆ. ಲುಕ್ ಅಟ್ ದಿ ಟಾಪ್ ಆಫ್ ದಿ ಮಿನಾರ್, ಎ ರೈಟ್ ಟ್ರ್ಯಾಂಗಲ್ ಕ್ಯಾನ್ ಬಿ ಇಮ್ಯಾಜಿನೇಷನ್. ಅವನಿಗೆ ರೈಟ್ ಟ್ರ್ಯಾಂಗಲ್ ಇಮ್ಯಾಜಿನೇಷನಿಗೆ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಕ್ಯಾನ್ ದಿ ಸ್ಟೂಡೆಂಟ್ ಫೈಂಡ್ ಔಟ್ ದಿ ಹೈಟ್ ಆಫ್ ದಿ ಮಿನಾರ್ ವಿತೌಟ್ ಆ್ಯಕ್ಚುಲಿ ಮೆಷರಿಂಗ್ ಇಟ್ ಅಂತ ಕೇಳಿದ್ದಾರೆ. ಹಾಗಾದರೆ ಸ್ಟೂಡೆಂಟ್ ಕುತುಬ್ ಮಿನಾರ್ದು ಹೈಟನ್ನು ಮೆಷರ್ ಮಾಡಲಿಕ್ಕಾಗತ್ತಾ ಅಂತ ಕೇಳಿದ್ದಾರೆ. ಅಂದರೆ ಸೊ ವಿತ್ ಥಿಯರಿಟಿಕಲ್ ಅಂದರೆ ವ್ಯಾಲ್ಯೂಸ್ ಇಲ್ಲದೆ ಅವನು ಹಾಗೆ ಮೆಷರ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಆ್ಯಕ್ಚುಯಲ್ ಮೆಷರಿಂಗ್ ಇಟ್, ವಿತೌಟ್ ಆ್ಯಕ್ಚುಯಲ್ ಮೆಷರಿಂಗ್ ಇಟ್ ಅಂತ ಹೇಳಿದ್ರೆ ಸೊ ವ್ಯಾಲ್ಯೂಸ್ ಕೊಟ್ಟು ಅವನು ಫೈಂಡ್ ಔಟ್ ಮಾಡೋದು ಬದಲು ಹಾಗೆ ಮೆಷರ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಮಾಡಬಹುದು. ಗೊತ್ತಾಯ್ತಲ್ಲ, ಹೇಗೆ ಅಂತ ಹೇಳಿದ್ರೆ, ಈ ಸ್ಟೂಡೆಂಟ್ ಇದ್ದಾನಲ್ಲ, ಅವನು ಇಲ್ಲಿ ನಿಂತ್ಕೊಂಡ್ರೆ ಕುತುಬ್ ಮಿನಾರ್ದು ಟಾಪ್ ಕಾಣಲ್ಲ. ಅವನು ಎಲ್ಲಿ ಕುತುಬ್ ಮಿನಾರ್ದು ಟಾಪ್ ಕಾಣುತ್ತೋ ಅಲ್ಲಿ ತನಕ ದೂರ ಹೋಗಬೇಕು. ಇಲ್ಲಿಗೆ ಬಂದರೆ ಕಾಣುತ್ತಾ, ಅಬ್ಸರ್ವ್ ಮಾಡಬೇಕು. ಕಾಣಲ್ಲ ಅಂದರೆ ಇನ್ನೊಂದು ಚೂರು ದೂರ ಹೋಗಬೇಕು. ಎಲ್ಲಿ ಅವನಿಗೆ ಕುತುಬ್ ಮಿನಾರ್ದು ಟಾಪ್ ಕಾಣುತ್ತೆ ಅಲ್ಲಿ ಸ್ಟ್ಯಾಂಡ್ ಆಗಬೇಕು. ಸ್ಟ್ಯಾಂಡ್ ಆಗಿ, ಈಗ ಅವನು ಸ್ಟ್ಯಾಂಡ್ ಆಗಿರೋದು ಮತ್ತು ಕುತುಬ್ ಮಿನಾರ್ದು ಬೇಸ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಫಸ್ಟು. ಎಷ್ಟು ಇಲ್ಲಿಂದ ಅವನಿಗೆ ಡಿಸ್ಟೆನ್ಸ್ ಎಷ್ಟಾಗಿದೆ ಅಂತ. ಮತ್ತು ಪ್ರೊಟ್ರಾಕ್ಟ್ ಇಟ್ಕೊಂಡು ಆ್ಯಂಗಲ್ನ, ಅಂದರೆ ಈ ಒಂದು ಆ್ಯಂಗಲ್ ಎಲಿವೇಷನನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ.
ದಿಸ್ ಡಿಸ್ಟೆನ್ಸ್ ಮತ್ತು ಆ್ಯಂಗಲ್ ಗೊತ್ತಾಯಿತು ಅಂತ ಹೇಳಿದ್ರೆ ಹೈಟ್ ಆಫ್ ದಿ ಕುತುಬ್ ಮಿನಾರ್ ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ಏನಂತ ಹೇಳಿದ್ರೆ ಹೈಟ್ HEIGHT ಹೈಟ್ ಈಕ್ವಲ್ ಟು ಡಿಸ್ಟೆನ್ಸ್ D ಇಂಟು ಟ್ಯಾಂಜೆಂಟ್ ಆ್ಯಂಗಲ್ ಆಫ್ ತೀಟಾ ಅಂದರೆ ಆ್ಯಂಗಲ್ ಆಫ್ ಎಲಿವೇಶನ್. ಗೊತ್ತಾಯ್ತಲ್ಲ, ಈ ಎತ್ತರದ್ದು ಇವನಿಗೆ ಇಲ್ಲಿಂದ ಕಾಣಿಸ್ತಾ ಇದೆ ಅಲ್ಲ ಕುತುಬ್ ಮಿನಾರ್ದು ಟಾಪ್, ಹಾಗಾಗಿ ಈ ಎಲಿವೇಶನನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದಿ ಪ್ರೊಟ್ರಾಕ್ಟ್ರಿಂದ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಸ್ಟೆನ್ಸ್ ಗೊತ್ತಿದೆ, ಬೇಸ್ ಡಿಸ್ಟೆನ್ಸ್ ಇಂಟು ಟ್ಯಾಂಜೆಂಟ್ದು ಫಂಕ್ಷನ್ಸ್ ಇದೆಯಲ್ಲ ಅದರದ್ದು ಟ್ಯಾನ್ ತೀಟಾ ಫೈಂಡ್ ಔಟ್ ಮಾಡಿದರೆ ಸಿಗುತ್ತೆ. ಗೊತ್ತಾಯ್ತಲ್ಲ, ಹೈಟ್ ಆಫ್ ದಿ ಕುತುಬ್ ಮಿನಾರ್. ಒಂದು ಸಿಚುಯೇಷನ್ ಆಯಿತು. ಸೆಕೆಂಡ್ ಸಿಚುಯೇಷನಿಗೆ ಬರೋಣ. ಸೆಕೆಂಡ್ ಒನ್, ಸಪೋಸ್ ಎ ಗರ್ಲ್ ಈಸ್ ಸಿಟ್ಟಿಂಗ್ ಆನ್ ದಿ ಬಾಲ್ಕನಿ ಆಫ್ ಹರ್ ಹೌಸ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ಎ ರಿವರ್. She is looking down at a flower pot placed on a stair of a temple situated nearby on the other bank of the river. A right triangle is imagined to be made in this situation as shown in figure 8.2. Okay. If you know the height at which the person is sitting, can you find the width of the river? Yes, of course. ಇಲ್ಲಿ ಒಂದು ರಿವರ್ ಇದೆ. ಸೊ ಒಂದು ಸೈಡ್ ಅಂತ ಹೇಳಿದ್ರೆ ಬ್ಯಾಂಕ್ ಆಫ್ ದಿ ರಿವರ್, ಒನ್ ಸೈಡ್ ಆಫ್ ದಿ ಬ್ಯಾಂಕ್ ಆಫ್ ದಿ ರಿವರ್ ಅಂತ ಹೇಳಿದ್ರೆ ರಿವರ್ದು ದಂಡೆ, ಒಂದು ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಸೈಡ್ದು ಅಲ್ಲ, ಅಲ್ಲಿ ಅವಳದು ಹೌಸಸ್ ಇದೆಯಲ್ಲ, ಆ ಹೌಸಸ್ದು ಬ್ಯಾಲ್ಕನಿನಲ್ಲಿ ಅವಳು ಕೂತಿದ್ದಾಳೆ. ಅದರದ್ದು ಅದರ್ ಸೈಡ್ ಆಫ್ ದಿ ರಿವರ್ ಬ್ಯಾಂಕ್ ಇದೆಯಲ್ಲ, ಅಂದರೆ ಆಚೆ ದಡ, ನದಿದು ಆಚೆ ದಡ ಇದೆಯಲ್ಲ, ಅಲ್ಲಿ ಒಂದು ಟೆಂಪಲ್ ಇದೆ. ಟೆಂಪಲ್ದು ಸ್ಟೆಪ್ಸ್ ಇದೆಯಲ್ಲ, ಅಲ್ಲಿ ಒಂದು ಫ್ಲವರ್ ಪಾಟನ್ನು ನೋಡ್ತಾ ಇದ್ದಾಳೆ. ಓಕೆ, ಲುಕಿಂಗ್ ಡೌನ್ ಇಲ್ಲಿಂದ ನೋಡ್ತಾ ಇರೋದು, ಲುಕಿಂಗ್ ಡೌನ್ ಬ್ಯಾಲ್ಕನಿಯಿಂದ ಇಲ್ಲಿಗೆ ನೋಡ್ತಾ ಇದ್ದಾಳೆ. ಈಗ ಸಪೋಸ್ ನಮಗೆ ಇದು ಇವಳದು ಹೈಟ್ ಎಷ್ಟು ಅಂತ ಗೊತ್ತಾದರೆ, ಇಫ್ ಯು ನೋ ದಿ ಹೈಟ್ ಅಟ್ ವಿಚ್ ದಿ ಪರ್ಸನ್ ಈಸ್ ಸಿಟ್ಟಿಂಗ್, ಹೈಟ್ ಗೊತ್ತಾಯಿತು ಅಂತ ಹೇಳಿದ್ರೆ ವಿಡ್ತ್ ಆಫ್ ದಿ ರಿವರ್ನ ಫೈಂಡ್ ಔಟ್ ಮಾಡ್ಬೋದು. ಹೌ ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾಳಲ್ಲ ಬ್ಯಾಂಕ್ ಆಫ್ ದಿ ರಿವರ್ದು, ಇದು ಆ್ಯಂಗಲ್ ಆಫ್ ಎಲಿವೇಶನ್ ಗೊತ್ತಾಗಬೇಕು. ಸೊ ಇವಳದು ಹೈಟ್ ಮತ್ತು ಆ್ಯಂಗಲ್ ಆಫ್ ಎಲಿವೇಶನ್ ಗೊತ್ತಾದರೆ ಈ ವಿಡ್ತ್ ಆಫ್ ದಿ ರಿವರ್ನ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ, ಟ್ಯಾನ್ ತೀಟಾ ಈಕ್ವಲ್ ಟು ಹೈಟ್ ಡಿವೈಡೆಡ್ ಬೈ ವಿಡ್ತ್ ಆಫ್ ದಿ ರಿವರ್. ಹೈಟ್ ಆಫ್ ಹರ್ ಸಿಟ್ಟಿಂಗ್ ಕೂತ್ಕೊಂಡಿರೋದು ಹೈಟ್. ಸೊ ವಿಡ್ತ್ ಈಕ್ವಲ್ ಟು ವಿಡ್ತ್ ಆಫ್ ದಿ ಬ್ಯಾಂಕ್ ಆಫ್ ದಿ ರಿವರ್, ವಿಡ್ತ್ ಆಫ್ ದಿ ರಿವರ್ ಈಕ್ವಲ್ ಟು ಹೈಟ್ ಡಿವೈಡೆಡ್ ಬೈ ಟ್ಯಾನ್ ಆಫ್ ಆ್ಯಂಗಲ್ ತೀಟಾ. ಆ್ಯಂಗಲ್ ತೀಟಾ ಈಸ್ ಎಲಿವೇಶನ್. ಗೊತ್ತಾಯ್ತಲ್ಲ, ಆ್ಯಂಗಲ್ ಆಫ್ ಎಲಿವೇಶನ್. ಸೊ ಹೈಟ್ ನಮಗೆ ಗೊತ್ತಾಗಿದೆ ಇಲ್ಲಿ. ಇಫ್ ಯು ನೋ ದಿ ಹೈಟ್ ಅಟ್ ವಿಚ್ ದಿ ಪರ್ಸನ್ ಈಸ್ ಸಿಟ್ಟಿಂಗ್, ನಮಗೆ ಹೈಟ್ ಗೊತ್ತಾದರೆ ಆ್ಯಂಗಲ್ ಆಫ್ ಎಲಿವೇಶನ್ ಫೈಂಡ್ ಔಟ್ ಮಾಡಿಕೊಂಡು ಫ್ರಮ್ ದಿ ಪ್ರೊಟ್ರಾಕ್ಟ್ರಿಂದನೂ, ಸೊ ಅಥವಾ ಥಿಯೋಡೋಲೈಟ್ ಅಂತ ಇದೆ, THEODOLITE ಅಂತ, ಥಿಯೋಡೋಲೈಟ್ ಅಂತ, ಅಂದರೆ ಸರ್ವೆ ಮಾಡಲಿಕ್ಕೆ ಇಂಜಿನಿಯರ್ಸ್ ಯೂಸ್ ಮಾಡ್ತಾರಲ್ಲ ಅದು, ಅಂದರೆ ಅವ್ರದ್ದು ಡಿಸ್ಟೆನ್ಸ್ ಮತ್ತು ಆ್ಯಂಗಲ್ ಆಫ್ ಎಲಿವೇಶನನ್ನು ಫೈಂಡ್ ಔಟ್ ಮಾಡುವಂಥ ಥಿಯೋಡೋಲೈಟ್. ಗೊತ್ತಾಯ್ತಲ್ಲ, ಇದು ಒಂಥರ ಕ್ಯಾಮ್ರಾದ ಥರ. ಸೊ ಅದು ವಿಡ್ತ್ ಅಂದರೆ ಇದು ಎಷ್ಟು ಬೇಸ್ ಮತ್ತು ಆ್ಯಂಗಲ್ ಆಫ್ ಎಲಿವೇಶನನ್ನು ಫೈಂಡ್ ಔಟ್ ಮಾಡುತ್ತೆ ಥಿಯೋಡೋಲೈಟ್. ಅಥವಾ ಸೊ ಪ್ರೊಟ್ರಾಕ್ಟ್ರಿಂದನೂ ಫೈಂಡ್ ಔಟ್ ಮಾಡ್ಕೋಬೋದು. ಬೇಸಿಕಲಿ ಪ್ರೊಟ್ರಾಕ್ಟಿಂದ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸರ್ವೆ ಮಾಡ್ತಾರಲ್ಲ ಇಂಜಿನಿಯರ್ಸು, ಥಿಯೋಡೋಲೈಟ್, ಅಲ್ಲಿಂದನೂ ಆ್ಯಂಗಲ್ ಆಫ್ ಎಲಿವೇಶನನ್ನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಹೈಟ್ ಗೊತ್ತಿದೆ ಅಂತ ಹೇಳಿದ್ರೆ ವಿಡ್ತ್ ಆಫ್ ದಿ ರಿವರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇದು ಒಂದು ಸಿಚುಯೇಷನ್. ಥರ್ಡ್ ಸಿಚುಯೇಷನ್ ಏನಂದರೆ, ಸಪೋಸ್ ಎ ಹಾಟ್ ಏರ್ ಬಲೂನ್ಸ್ ಈಸ್ ಫ್ಲೈಯಿಂಗ್ ಇನ್ ದಿ ಏರ್. ಸೊ ಒಂದು ಬಲೂನ್ ಏನೋ ಇದೆ, ಹಾಟ್ ಏರ್ ಬಲೂನ್ ಫ್ಲೈ ಆಗ್ತಾ ಇದೆ, ಗಾಳಿ ಜೊತೆ ಅದು ಹಾರಾಡ್ತಾ ಇದೆ. ಓಕೆ, ಎ ಗರ್ಲ್ ಹ್ಯಾಪನ್ಸ್ ಟು ಸ್ಪಾಟ್ ದಿ ಬಲೂನ್ಸ್ ಇನ್ ದಿ ಸ್ಕೈ ಆ್ಯಂಡ್ ರನ್ಸ್ ಟು ಹರ್ ಮದರ್ ಟು ಟೆಲ್ ಹರ್ ಅಬೌಟ್ ಇಟ್. ಒಂದು ಹುಡುಗಿ ಏನು ಮಾಡ್ತಾಳೆ, ಅದನ್ನು ಅಬ್ಸರ್ವ್ ಮಾಡ್ತಾಳೆ. ಗೊತ್ತಾಯ್ತಲ್ಲ, ಅಲ್ಲಿ ಆಕಾಶದಲ್ಲಿ ಬಲೂನ್ ಹಾರಾಡ್ತಾ ಇರೋದನ್ನು ಅವಳೇನು ಮಾಡ್ತಾಳೆ, ಫಾಸ್ಟಾಗಿ ಅಮ್ಮನಿಗೆ ಹೇಳಲಿಕ್ಕೆ ಓಡ್ತಾಳೆ. ಅಮ್ಮನಿಗೆ ಹೇಳಲಿಕ್ಕೆ ಮನೆ ಒಳಗಡೆ ಓಡ್ತಾಳೆ. ಹರ್ ಮದರ್ ರಶಸ್ ಔಟ್ ಆಫ್ ದಿ ಹೌಸ್
ಟು ಲುಕ್ ಎಟ್ ದಿ ಬಲೂನ್ಸ್. ಅವರಮ್ಮ ಏನು ಮಾಡ್ತಾರೆ, ಮನೆ ಒಳಗಿಂದ ಹೊರಗಡೆ ಓಡಿ ಬರ್ತಾರೆ, ಮಗಳ ಜೊತೆನೇ ಓಡಿ ಬರ್ತಾರೆ. ಆಗ ಆ ಬಲೂನ್ ಎ ಅಂದರೆ ಅವಳು ಅಬ್ಸರ್ವ್ ಮಾಡಿದ್ದು ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡಿರ್ತಾಳೆ. ನೆಕ್ಸ್ಟ್ ಇದೇ ಬಲೂನು ಈ ಪಾಯಿಂಟಿಗೆ ಹೋಗಿರುತ್ತೆ, ಬಿ ಪಾಯಿಂಟಿಗೆ. ಅವ್ರ ಅಮ್ಮನ ಜೊತೆ ಅಮ್ಮನ್ನ ಕರ್ಕೊಂಡು ಬಂದಾಗ ಆ ಬಲೂನ್ ಇಲ್ಲಿ ಹೋಗಿರುತ್ತೆ, ಅದನ್ನು ಬಿ ಪಾಯಿಂಟ್ ಅಂತ. ಓಕೆ, ವೆನ್ ಬೋತ್ ದಿ ಮದರ್ ಆ್ಯಂಡ್ ಡಾಟರ್ ಕೇಮ್ ಔಟ್ ಟು ಸಿ ಇಟ್ ಹ್ಯಾಡ್ ಆಲ್ರೆಡಿ ಟ್ರಾವೆಲ್ ಟು ಅನದರ್ ಪಾಯಿಂಟ್ ಬಿ. ಈ ಬಲೂನ್ ಏನಾಗುತ್ತೆ, ಎ ಇಂದ ಬಿಗೆ ಹೋಗ್ಬಿಟ್ಟಿರುತ್ತೆ, ಈ ಪಾಯಿಂಟಿಗೆ ಬಂದಿದೆ. ಓಕೆ, ಸಪೋಸ್ ಎ ಹಾಟ್ ಏರ್ ಬಲೂನ್ ಈಸ್ ಫ್ಲೈಯಿಂಗ್ ಇನ್ ದಿ ಏರ್. A girl happens to spot the balloon in the sky and runs to her mother to tell her about it. ಇದರ ಬಗ್ಗೆ ಅಮ್ಮನಿಗೆ ಹೇಳಲಿಕ್ಕೆ ಓಡ್ತಾಳೆ. Her mother rushes out of their house to look at the balloons. ಅವರಮ್ಮ ಬಂದು ಬಲೂನ್ ನೋಡ್ತಾರೆ. Now when the girl had spotted the balloon initially, it was at point A. ಇನಿಷಿಯಲಿ ಅವಳು ಅಬ್ಸರ್ವ್ ಮಾಡಿದಾಗ ಬಲೂನ್ ಎ ಪಾಯಿಂಟಲ್ಲಿ ಇರುತ್ತೆ, ಆ ಪಾಯಿಂಟ್ನ ಎ ಅಂತ ಕಾಲ್ ಮಾಡಿರ್ತಾಳೆ. When both the mother and daughter came out to see it, ಇಟ್ ಹ್ಯಾಡ್ ಆಲ್ರೆಡಿ ಟ್ರಾವೆಲ್ ಟು ಅನದರ್ ಪಾಯಿಂಟ್ ಬಿಗೆ ಬಂದಿರುತ್ತೆ. ಓಕೆ, ಕ್ಯಾನ್ ಯು ಫೈಂಡ್ ದಿ ಆಲ್ಟಿಟ್ಯೂಡ್ ಆಫ್ ಬಿ ಫ್ರಮ್ ದಿ ಗ್ರೌಂಡ್. ಸೊ ಗ್ರೌಂಡಿಂದ ಬಿಗೆ ಆಲ್ಟಿಟ್ಯೂಡ್ ಅಂದರೆ ಹೈಟ್ ಫೈಂಡ್ ಔಟ್ ಮಾಡಲಿಕ್ಕಾಗುತ್ತಾ ಅಂತ ಕೇಳಿದ್ದಾರೆ. ಆಗುತ್ತೆ. ಹೇಗೆ ಅಂದರೆ, ಸೊ ನಮಗೆ ಎಲಿವೇಶನ್ ಗೊತ್ತಾಗಬೇಕು, ಗೊತ್ತಾಯ್ತಲ್ಲ. ಇದು ಅಡ್ಜಸೆಂಟ್ ಸೈಡದ್ದು ಒಂದು ಸೈಡದ್ದು ಗೊತ್ತಾದರೆ ನಾವು ಈ ಅಪೋಸಿಟ್ ಸೈಡನ್ನು ಫೈಂಡ್ ಔಟ್ ಮಾಡ್ಬೋದು, ಆಲ್ಟಿಟ್ಯೂಡ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಟ್ಯಾನ್ ತೀಟಾ ಈಕ್ವಲ್ ಟು ಈ ಡಿಸ್ಟೆನ್ಸ್ ಗ್ರೌಂಡಿಂದ ಬಿಗೆ ಗೊತ್ತಾಯ್ತಲ್ಲ, ಅದು ಹೈಟ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ವಿಡ್ತ್ ಗೊತ್ತಾಯಿತು ಅಂತ ಹೇಳಿದ್ರೆ, ಯಾವುದಾದ್ರೂ ಎನಿವನ್ ಗೊತ್ತಾಯಿತು ಅಂತ ಹೇಳಿದ್ರೆ ಹೈಟ್ನ ಫೈಂಡ್ ಔಟ್ ಮಾಡ್ಬೋದು. ಟ್ಯಾನ್ ತೀಟಾ ಇಂಟು ವಿಡ್ತ್, ಸೊ ಅಲ್ಲಿಗೆ ಹೈಟ್ ಗೊತ್ತಾಗುತ್ತೆ. So in all the situations given above, the distances or heights can be found by using some mathematical techniques which come under a branch of mathematics called trigonometry. ಈ 3 ಸಿಚುಯೇಷನ್ ನೋಡಿದ್ವಲ್ಲ, ಇನ್ನೂ ಸುಮಾರು ಸಿಚುಯೇಷನ್ಸ್ ಬರುತ್ತೆ. ಎಲ್ಲ ಸಿಚುಯೇಷನ್ಸ್ನಲ್ಲೂ ಡಿಸ್ಟೆನ್ಸಸ್ ಅಂದರೆ ಇದ್ರದ್ದು ಅಥವಾ ಹೈಟ್ ಆಗಲಿ ಕ್ಯಾನ್ ಬಿ ಫೌಂಡ್ ಬೈ, ಇದು ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಯೂಸಿಂಗ್ ಸಮ್ ಮ್ಯಾಥಮೆಟಿಕಲ್ ಟೆಕ್ನಿಕ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ವಿಚ್ ಕಮ್ ಅಂಡರ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಇದೆಲ್ಲ ಯಾವ ಅಂಡರಿಗೆ ಬರುತ್ತೆ, ಮ್ಯಾಥಮೆಟಿಕ್ಸ್ನಲ್ಲಿ ಯಾವ ಬ್ರಾಂಚಿಗೆ ಬರುತ್ತೆ ಅಂದರೆ ಟ್ರಿಗ್ನೋಮೆಟ್ರಿ ಬ್ರಾಂಚಿಗೆ ಬರುತ್ತೆ. ದಿ ವರ್ಡ್ ಟ್ರಿಗ್ನೋಮೆಟ್ರಿ ಈಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ಸ್ ಟ್ರೈ ಅಂತ ಹೇಳಿದ್ರೆ ಮೀನಿಂಗ್ 3. ಇದು ಟ್ರಿಗ್ನೋಮೆಟ್ರಿ ಇದೆಯಲ್ಲ, ಈಸ್ ಡಿರೈವ್ ಫ್ರಮ್ ದಿ ಗ್ರೀಕ್ ವರ್ಡ್ಸ್. ಸೊ ಇದನ್ನು ಗ್ರೀಕ್ನವರು ಡಿರೈವ್ ಮಾಡಿದ್ದಾರೆ. ಅವರ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿನಲ್ಲಿ ಟ್ರೈ ಅಂತ ಹೇಳಿದ್ರೆ 3 ಅಂತ, ಗಾನ್ ಅಂತ ಹೇಳಿದ್ರೆ ಸೈಡ್ಸ್ ಅಂತ, ಆ್ಯಂಡ್ ಮೆಟ್ರಾನ್ ಅಂತ ಹೇಳಿದ್ರೆ ಮೆಷರ್ ಅಂತ. ಗೊತ್ತಾಯ್ತಲ್ಲ, ಮೀನಿಂಗ್ ಮೆಷರ್. ಇನ್ ಫ್ಯಾಕ್ಟ್ ಟ್ರಿಗ್ನೋಮೆಟ್ರಿ ಈಸ್ ದಿ ಸ್ಟಡಿ ಆಫ್ ರಿಲೇಷನ್ಶಿಪ್ಸ್ ಬಿಟ್ವೀನ್ ದಿ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್. ಅಲ್ಲಿಗೆ ಟ್ರಿಗ್ನೋಮೆಟ್ರಿನ ನಾವು ಏನಕ್ಕೋಸ್ಕರ ಸ್ಟಡಿ ಮಾಡ್ತೇವೆ ಅಂತ ಹೇಳಿದ್ರೆ, ರಿಲೇಷನ್ಶಿಪ್ ಬಿಟ್ವೀನ್ ದಿ ಸೈಡ್ಸ್ ಮತ್ತು ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ನಲ್ಲಿ ಸೈಡ್ಸ್ ಇದೆ ಅಲ್ವಾ, ಇದು ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್, ಹೈಪೋಟನಸ್ ಸೈಡ್ ಅಂತ 3 ಸೈಡ್ಸ್ ಇದೆ. 3 ಸೈಡ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ, ಜೊತೆಗೆ ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಟ್ರಿಗ್ನೋಮೆಟ್ರಿನ ಸ್ಟಡಿ ಮಾಡ್ತೇವೆ. ದಿ ಅರ್ಲಿಯೆಸ್ಟ್ ನೋನ್ ವರ್ಕ್ ಆನ್ ಟ್ರಿಗ್ನೋಮೆಟ್ರಿ ವಾಸ್ ರೆಕಾರ್ಡೆಡ್ ಇನ್ ಈಜಿಪ್ಟ್ ಆ್ಯಂಡ್ ಬಿಬಿಲೋನಿಯನ್. ಅರ್ಲಿಯರಲ್ಲಿ ಈಜಿಪ್ಟ್ ಮತ್ತು ಬಿಬಿಲೋನಿಯಲ್ಲಿ ಟ್ರಿಗ್ನೋಮೆಟ್ರಿ ರೆಕಾರ್ಡ್ ಆಗಿರೋದು ಇದೆ. So early astronomers used it to find out the distances of the stars and planets from the earth. ಸೊ ಅಸ್ಟ್ರಾನಮರ್ಸ್, ಖಗೋಳಶಾಸ್ತ್ರಜ್ಞರು ಇದ್ರಲ್ಲ, ಅವರು ಅರ್ತಿಂದ, ಭೂಮಿಯಿಂದ ಸ್ಟಾರ್ಸ್ ಅಂದರೆ ನಕ್ಷತ್ರಗಳು ಮತ್ತು ಪ್ಲಾನೆಟ್ಸ್ ಇರುತ್ತಲ್ಲ, ಗ್ರಹಗಳು, ಅದರ ಡಿಸ್ಟೆನ್ಸಸ್ಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೋತಾ ಇದ್ರು ಟ್ರಿಗ್ನೋಮೆಟ್ರಿನ. Even today, most of the technologically advanced methods used in engineering and physical sciences are based on trigonometrical concepts. Even today, ಈಗ ಕೂಡ most of the technology advanced methods used in ಇದು ಟ್ರಿಗ್ನೋಮೆಟ್ರಿನಲ್ಲಿ ಅಡ್ವಾನ್ಸ್ಡ್ ಮೆಥಡ್ಸ್ ಇದೆಯಲ್ಲ, ಅದನ್ನೆಲ್ಲ ಎಂಜಿನಿಯರಿಂಗ್ ಮತ್ತು ಫಿಸಿಕಲ್ ಸೈನ್ಸಸ್ಸಲ್ಲಿ ನಾವು ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ಸನ್ನು ಯೂಸ್ ಮಾಡ್ಕೋತಾ ಇದ್ದೇವೆ. In this chapter, we will study some ratios of the sides of a right triangle with respect to its acute angles. ಈ ಚಾಪ್ಟರಲ್ಲಿ ನಾವು ಸಮ್ ರೇಷಿಯೋಸ್ ಆಫ್ ದಿ ಸೈಡ್ಸ್ ಆಫ್ ಎ ರೈಟ್ ಟ್ರ್ಯಾಂಗಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಅಕ್ಯೂಟ್ ಆ್ಯಂಗಲ್ಸ್ ಮಾತ್ರ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅದನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ದಿ ಆ್ಯಂಗಲ್ ಅಂತ ಕಾಲ್ ಮಾಡ್ತೀವಿ.
ವಿ ವಿಲ್ ರಿಸ್ಟ್ರಿಕ್ಟ್ ಅವರ್ ಡಿಸ್ಕಷನ್ ಟು ಅಕ್ಯೂಟ್ ಆ್ಯಂಗಲ್ಸ್ ಓನ್ಲಿ. ಈ ಚಾಪ್ಟರ್ನಲ್ಲಿ ನಾವು ಓನ್ಲಿ ಡಿಸ್ಕಷನ್ಸ್ ಅಂದರೆ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ, ಓನ್ಲಿ ಅಕ್ಯೂಟ್ ಆ್ಯಂಗಲ್ಸ್ ಅದರ ಅಷ್ಟರಲ್ಲೇ ಡಿಸ್ಕಷನ್ ಮಾಡ್ಕೋಬೇಕಂತ. ಹವೆವರ್ ದೀಸ್ ರೇಷಿಯೋಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಅದರ್ ಆ್ಯಂಗಲ್ಸ್ ಆಲ್ಸೋ. ಇದು ಫರ್ದರ್ ಮುಂದೆ ಈ ರೇಷಿಯೋಸು ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ವಿ ವಿಲ್ ಆಲ್ಸೋ ಡಿಫೈನ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಆ್ಯಂಗಲ್ಸ್ ಟು ಮೆಷರ್ 0 ಡಿಗ್ರಿ ಆ್ಯಂಡ್ 90 ಡಿಗ್ರಿ ಮಾತ್ರ ಇಲ್ಲಿ. ಓಕೆ, ಬಿಟ್ವೀನ್ 0 ಡಿಗ್ರಿ ಟು 90 ಡಿಗ್ರಿಯಲ್ಲಿ. We will calculate trigonometric ratios for some specific angles and establish some identities involving these ratios called trigonometric identities ಅಂತ ಹೇಳ್ತೇವೆ. ಅದನ್ನು ಗೊತ್ತಾಯ್ತಲ್ಲ, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ನಲ್ಲಿ ಮತ್ತು ಎಸ್ಟಾಬ್ಲಿಷ್ ಮಾಡ್ತೇವೆ ಸಮ್ ಐಡೆಂಟಿಟೀಸ್ ಇನ್ವಾಲ್ವಿಂಗ್ ದೀಸ್ ರೇಷಿಯೋಸಿಗೆ ಇನ್ವಾಲ್ವ್ ಆಗೋದಕ್ಕೆ. ಅದನ್ನು ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕಾಲ್ ಮಾಡ್ತೇವೆ. ಓಕೆ, ನೋಟ್ಸ್ನಲ್ಲಿ ನೋಡೋಣ. ಸೊ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಇಂಟ್ರಡಕ್ಷನ್. ದಿ ಡಿಸ್ಟೆನ್ಸಸ್ ಆರ್ ಹೈಟ್ಸ್ ಕ್ಯಾನ್ ಬಿ ಫೌಂಡ್ ಬೈ ಯೂಸಿಂಗ್ ಸಮ್ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ವಿಚ್ ಕಮ್ ಅಂಡರ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಕಾಲ್ಡ್ ಟ್ರಿಗ್ನೋಮೆಟ್ರಿ. We are familiar with the triangles, and in particular right triangles. The word trigonometry is derived from the Greek word stri, it meaning three, gon meaning sides, and metron meaning measure. In fact, trigonometry is the study of relationships between the sides and angles of a triangle. The earliest known work on trigonometry was recorded in Egypt and Babylonian. Early astronomers used it to find out the distances of the stars and planets from the Earth. Even today, most of the technologically advanced methods used in engineering and physical sciences are based on trigonometrical concepts. In this chapter, we will study some ratios of the sides of a right triangle with respect to its acute angles. These ratios will be called trigonometric ratios of the angle. We shall be confined to acute angles only. We will restrict our discussions to acute angles only. However, these ratios can be extended to other angles also. We will also define the trigonometric ratios for angles of measure 0 degree and 90 degree. We will calculate trigonometric ratios for some specific angles and establish some identities involving these ratios. These identities will be called trigonometric identities. Okay. Thank you so much.